വേഗത്തിൽ വരുന്നവനായ കർത്താവായ യേശുക്രിസ്തുവിന്റെ നാമത്തിൽ നിങ്ങൾക്കേവർക്കും സ്നേഹവന്ദനം. ಬೇಗನೆ ಬರಲಿರುವಂತಹ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. പ്രിയ ദൈവമക്കളെ, കഴിഞ്ഞ ദിവസങ്ങളിലെല്ലാം പിതാവായ ദൈവത്തിന്റെ സ്നേഹം, നമുക്ക് വേണ്ടി ക്രൂശിക്കപ്പെട്ട കർത്താവായ യേശുക്രിസ്തുവിന്റെ സ്നേഹം, ഇതൊക്കെ നമ്മൾ ഒത്തിരി കണ്ടു. ಪ್ರಿಯ ದೇವರ ಮಕ್ಕಳೇ, ಕಳೆದ ದಿನಗಳಲ್ಲೆಲ್ಲ ವಾಕ್ಯ ಸಂದೇಶದ ಭಾಗಗಳಲ್ಲಿ ತಂದೆಯಾದ ದೇವರ ಪ್ರೀತಿಯನ್ನ, ಕರ್ತನಾದಂಥ ಯೇಸು ಕ್ರಿಸ್ತನ ಪ್ರೀತಿ ನಮ್ಮ ಮೇಲೆ ಇರುವಂತಹ ಭಾಗಗಳನ್ನು ನಾವು ಕೇಳಿದ್ವಿ. കർത്താവായ യേശു പറഞ്ഞു, മോശ മരുഭൂമിയിൽ സർപ്പത്തെ ഉയർത്തിയതുപോലെ മനുഷ്യപുത്രനും ഉയർത്തപ്പെടേണ്ടതാകുന്നു എന്ന്. ಕಳೆದ ದಿನಗಳಲ್ಲೆಲ್ಲ ವಾಕ್ಯ ಭಾಗದಲ್ಲಿ ನಾವು ಕೇಳಿದ್ವಿ, ಹೇಗೆ ಮೋಶೆ ಸರ್ಪದ ಒಂದು ವಿಗ್ರಹದ ಆಕಾರವನ್ನು ಧ್ವಜಸ್ತಂಭದ ಮೇಲೆ ಇಟ್ಟರು, ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಎತ್ತರದಲ್ಲಿ ಇಡಲ್ಪಡಬೇಕು ಎಂಬುದಾದ ಒಂದು ವಾಕ್ಯ ಭಾಗಗಳನ್ನು ನಾವು ಕೇಳಿದೆವು. ആമേൻ. ഈ ദിവസങ്ങളിലെല്ലാം, അടുത്ത എപ്പിസോഡുകളിലെല്ലാം നിങ്ങൾ ഈ വചനത്തിന്റെ സത്യത്തെ തിരിച്ചറിയാൻ പോവുകയാണ്. നമുക്ക് ഒരുമിച്ച് മെസ്സേജിലേക്ക് കടക്കാം. ಈ ಮುಂದಿನ ಎಲ್ಲ ವಾಕ್ಯ ಸಂದೇಶದ ಭಾಗಗಳಲ್ಲಿ ಆ ವಾಕ್ಯದ ಮುಂದುವರಿದ ಭಾಗಗಳನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ವಾಕ್ಯದ ಸಂದೇಶವನ್ನು ಕೇಳಲಿಕ್ಕೆ ಹೋಗೋಣ. പ്രിയ മക്കളെ, നിങ്ങൾക്ക് ഇന്ന് യേശുവിലൂടെയുള്ള അനുഗ്രഹത്തെ പ്രാപിക്കാൻ പറ്റും. ಪ್ರಿಯ ದೇವರ ಮಕ್ಕಳೇ, ಇಂದು ಯೇಸು ಕ್ರಿಸ್ತನಲ್ಲಿರುವಂತಹ ಆಶೀರ್ವಾದವನ್ನು ನೀವು ಹೊಂದಬಹುದು. ഇന്ന് നിങ്ങൾക്ക് ഹൃദയം കൊണ്ട് വിശ്വസിക്കാൻ പറ്റുമോ? ಇವತ್ತು ನೀವು ಹೃದಯದಿಂದ ನಂಬುವುದಕ್ಕೆ ಸಾಧ್ಯವಾ? യേശുവിനെ കൈക്കൊള്ളാൻ നിങ്ങൾക്ക് മനസ്സുണ്ടോ? ಯೇಸುವನ್ನ ಸ್ವೀಕಾರ ಮಾಡಲಿಕ್ಕೆ ನಿಮಗೆ ಮನಸ್ಸುಂಟಾ? അങ്ങനെയാണെങ്കിൽ നിങ്ങൾ ഇരിക്കുന്നിടത്തൊന്ന് പറഞ്ഞേ. ಆ ರೀತಿಯಾಗಿರುವುದಾದರೆ ನೀವು ಇರುವಂತ ಸ್ಥಳದಿಂದ ಈ ರೀತಿಯಾಗಿ ಹೇಳಿ, യേശുവേ, ഞാൻ അങ്ങിൽ വിശ്വസിക്കുന്നു. ಯೇಸುವೇ, ನಾನು ನಿನ್ನನ್ನು ನಂಬುತ್ತೇನೆ. എന്റെ ഹൃദയം കൊണ്ട് അങ്ങ് എന്റെ കർത്താവാണെന്ന് വിശ്വസിക്കുന്നു. ನನ್ನ ಹೃದಯದಿಂದ ನೀನೇ ಕರ್ತನು ಎಂಬುದಾಗಿ ನಾನು ನಂಬುತ್ತೇನೆ. ഇന്ന് ഞാൻ അങ്ങേ കൈക്കൊള്ളുന്നു. ಇವತ್ತು ನಾನು ನಿನ್ನನ್ನು ಸ್ವೀಕಾರ ಮಾಡುತ್ತೇನೆ. എന്റെ ജീവിതത്തിൽ ഇതുവരെ ഉണ്ടായിരുന്ന, ನನ್ನ ಜೀವಿತದಲ್ಲಿ ಇದುವರೆಗೆ ಇದ್ದಂತ എല്ലാ പാപ പൈശാചിക ബന്ധനങ്ങളിൽ നിന്നും, ಎಲ್ಲ ಪಾಪ ಸೈತಾನ ಬಂಧನಗಳಿಂದ എന്നെ വിടുവിക്കുവാൻ ನನ್ನನ್ನು ಬಿಡಿಸುವುದಕ್ಕೆ അങ്ങ് മതിയായ ദൈവമാണെന്ന് ನೀನೇ ಸಾಕು, ನೀನೇ ನಿಜವಾದ ದೇವರು ಎಂಬುದಾಗಿ ഞാൻ വിശ്വസിക്കുന്നു. ನಾನು ನಂಬುತ್ತೇನೆ. പ്രിയ ദൈവമക്കളെ, നിങ്ങൾ വിശ്വസിച്ചുകൊണ്ടാണ് ഈ വചനങ്ങളെ പറഞ്ഞതെങ്കിൽ, ಪ್ರಿಯ ದೇವರ ಮಕ್ಕಳೇ, ನೀವು ನಂಬುವ ಮುಖಾಂತರವಾಗಿ ವಾಕ್ಯವನ್ನು ಹೇಳಿರುವುದಾದ್ರೆ, കർത്താവ് നിങ്ങളുടെ ലൈഫിൽ വലിയ വിടുതലുകളെ ചെയ്യാം. ಯೇಸು ಕ್ರಿಸ್ತನು ನಿಮ್ಮ ಜೀವಿತದಲ್ಲಿ ಬಹಳ ದೊಡ್ಡದಾದಂತ ಬಿಡುಗಡೆ ಕಾರ್ಯಗಳನ್ನು ಮಾಡುತ್ತಾನೆ. ഇനി നിങ്ങൾ സ്നേഹക്കുറവിൽ ജീവിക്കേണ്ട ആവശ്യമില്ല. ಇನ್ನು ಮೇಲೆ ನೀವು ನನ್ನನ್ನು ಪ್ರೀತಿ ಮಾಡುತ್ತಲ್ಲ ಅಥವಾ ಕಡಿಮೆಯ ಪ್ರೀತಿಯಲ್ಲಿ ನೀವು ಬದುಕಬೇಕಾಗಿಲ್ಲ. ഒരേ പുത്രനായ യേശുവിനെ തന്ന ദൈവം, ಒಬ್ಬನೇ ಪುತ್ರನಾಗಿರುವಂತ ಯೇಸುವನ್ನು ಕೊಟ್ಟಂತ ದೇವರು, നിങ്ങളെയും സ്നേഹിക്കുന്നത് കൊണ്ട്, ನಿಮ್ಮನ್ನು ಪ್ರೀತಿ ಮಾಡುವುದರ ನಿಮಿತ್ತವಾಗಿ, നിങ്ങളുടെ ഓരോ ആവശ്യത്തെയും കണ്ടറിഞ്ഞ്, ನಿಮ್ಮ ಒಂದೊಂದು ಅವಶ್ಯಕತೆಗಳನ್ನ ಕಂಡು ತಿಳಿದುಕೊಂಡು, നിങ്ങളെ മക്കളാക്കി നിർത്തി നിങ്ങളുടെ ജീവിതത്തെ മാറ്റുവാൻ പിതാവിന് കഴിയും. ನಿಮ್ಮನ್ನ ಮಕ್ಕಳಾಗಿ ಮಾರ್ಪಡಿಸಿ ನಿಲ್ಲಿಸಿ ನಿಮ್ಮನ್ನ ಆಶೀರ್ವಾದ ಮಾಡುವುದಕ್ಕೆ ತಂದೆಯಾದ ದೇವರಿಗೆ ಸಾಧ್ಯ. അങ്ങനെയാണെങ്കിൽ ഇന്നൊന്ന് പറഞ്ഞേ, ഇനി ഞാൻ പഴയ വ്യക്തിയല്ല. ಆ ರೀತಿಯಾಗಿರುವುದಾದ್ರೆ ಈಗ ನೀವು ಹೇಳಿ, ಇನ್ನು ಮೇಲೆ ನಾನು ಹಳೆಯ ವ್ಯಕ್ತಿಯಲ್ಲ. ആമേൻ. അങ്ങനെയാണെങ്കിൽ ഇന്നു മുതൽ നിങ്ങളുടെ ജീവിതത്തിനകത്ത് പഴയതെല്ലാം കഴിഞ്ഞു പോകും. പ്രിയമക്കളെ, ಆ ರೀತಿಯಾಗಿರುವುದಾದ್ರೆ ಇಂದು ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಹಳೆಯ ಜೀವಿತದ ಎಲ್ಲ ವಿಷಯಗಳು ಕೂಡ ನಿಮ್ಮನ್ನ ಬಿಟ್ಟು ಹೋಗುತ್ತೆ. എത്ര പേർക്ക് പറയാൻ പറ്റും, യേശു എന്റെ പാപത്തെ വഹിച്ചു? ಎಷ್ಟು ಜನಕ್ಕೆ ಹೇಳುವುದಕ್ಕೆ ಸಾಧ್ಯ, ಯೇಸು ನನ್ನ ಪಾಪವನ್ನು ಹೊತ್ತುಕೊಂಡನು, യേശു എന്റെ ശാപത്തെ ചുമന്നു, ಯೇಸು ನನ್ನ ಶಾಪವನ್ನ ಹೊತ್ತುಕೊಂಡನು, യേശു എന്റെ രോഗത്തെ വഹിച്ചു തീർത്തു, ಯೇಸು ನನ್ನ ರೋಗಗಳನ್ನೆಲ್ಲ ಹೊತ್ತು ತೀರಿಸಿದನು, യേശു എന്റെ ദാരിദ്ര്യത്തെ വഹിച്ചു, ಯೇಸು ನನ್ನ ದಾರಿದ್ರ್ಯವನ್ನ ಬಡತನವನ್ನ ಹೊತ್ತುಕೊಂಡನು, യേശു എന്റെ നിന്ദകളെ ചുമന്നു, ಯೇಸು ನನ್ನ ನಿಂದೆಗಳನ್ನ ಹೊತ್ತುಕೊಂಡನು, എന്റെ ജീവിതത്തിലെ എല്ലാ കുറവുകളും, ನನ್ನ ಜೀವಿತದ ಎಲ್ಲಾ ಕೊರತೆಗಳನ್ನು എന്റെ കർത്താവായ യേശു ക്രിസ്തു ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು തന്റെ ശരീരത്തിൽ ചുമന്നുകൊണ്ട്, ತನ್ನ ಶರೀರದ ಮೇಲೆ ಹೊತ್ತುಕೊಂಡು, കാൽവറി ക്രൂശിൽ കയറിയത് കൊണ്ട്, ಕಲ್ವಾರಿ ಶಿಲುವೆ ಮೇಲೆ ಹತ್ತಿದರ ನಿಮಿತ್ತವಾಗಿ, ക്രൂശിൽ മരിച്ചതുകൊണ്ട്, ಶಿಲುವೆಯಲ್ಲಿ ಸತ್ತದರ ನಿಮಿತ್ತವಾಗಿ, മൂന്നാം ദിവസം ഉയർത്തെഴുന്നേറ്റ് ಮೂರನೇ ದಿನದಲ್ಲಿ ಜೀವಂತವಾಗಿ ಎದ್ದು ഇന്നും ജീവിക്കുന്നത് കൊണ്ട്, ಇಂದು ಜೀವಿಸುವುದರ ನಿಮಿತ್ತವಾಗಿ എന്റെ പ്രശ്നങ്ങൾക്ക് പരിഹാരമുണ്ട്. ನನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಉಂಟು. പ്രിയ ദൈവമക്കളെ, ഈ വിശ്വാസമാണ് നിങ്ങളുടെ ജീവിതത്തെ മാറ്റിമറിക്കുന്നത്. ಪ್ರಿಯ ದೇವರ ಮಕ್ಕಳೇ, ಈ ರೀತಿಯಾದ ನಂಬಿಕೆ ನಿಮ್ಮ ಜೀವಿತವನ್ನ ರೂಪಾಂತರ ಮಾಡುವಂತದ್ದು, ಬಿಡುಗಡೆ ಕೊಡುವಂತದ್ದು. ഈ വിശ്വാസമാണ് നിങ്ങളുടെ ജീവിതത്തെ അത്ഭുതകരമായിട്ട് രൂപാന്തരപ്പെടുത്താൻ കഴിയുന്നത്. ಈ ಒಂದು ನಂಬಿಕೆಯೇ ನಿಮ್ಮ ಜೀವಿತವನ್ನ ಅದ್ಭುತವಾದ ರೀತಿಯಲ್ಲಿ ಮಾಡುವಂತದ್ದಾಗಿದೆ. നിങ്ങൾ ഒരുപക്ഷെ ചിന്തിക്കും, എങ്ങനെയാണ് ഇങ്ങനെയൊന്ന് വിശ്വസിച്ച് യേശുവിനെ ഒന്ന് നോക്കിയാൽ ഇങ്ങനെ അത്ഭുതങ്ങൾ സംഭവിക്കുന്നത്? ಒಂದು ವೇಳೆ ಈ ರೀತಿಯಾಗಿ ನಿಮ್ಮಲ್ಲಿ
ಪ್ರಶ್ನೆ ಬಂದಿರಬಹುದು, ನೀವು ಕೇಳಬಹುದು, ಹೇಗೆ ಯೇಸು ಕ್ರಿಸ್ತನನ್ನ ನಂಬುವುದ ನಿಮಿತ್ತವಾಗಿ ಈ ರೀತಿಯಾದ ಅದ್ಭುತವಾದ ಬಿಡುಗಡೆಗಳು ನನ್ನ ಜೀವಿತದಲ್ಲಿ ಬರುತ್ತೆ ಎಂಬುದಾಗಿ. നിശ്ചയമായും സംഭവിക്കും. ನಿಶ್ಚಯವಾಗಿ ಅದು ಸಂಭವಿಸುತ್ತೆ. കാരണം നമ്മൾ ആദ്യം വായിച്ച വാക്യം പറയുന്ന ഒരു സംഭവം നമ്മൾ നോക്കുമ്പോൾ, ಕಾರಣ ನಾವು ಮೊದಲು ಓದಿದಂತ ವಾಕ್ಯದ ಒಂದು ಹಿನ್ನೆಲೆಯನ್ನು ನಾವು ನೋಡುವಾಗ നമുക്കവിടെ നിശ്ചയമായിട്ടും കാണുവാൻ കഴിയും, വിശ്വസിച്ച് നോക്കുന്നവർക്ക് നിശ്ചയമായും വിടുതലുണ്ട്. ಅಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿ ನಮಗೆ ಅರ್ಥವಾಗುತ್ತೆ, ನಿಜವಾಗಲೂ ಆತನನ್ನು ದೃಷ್ಟಿಸಿ ನೋಡುವವರಿಗೆ ಅದ್ಭುತಗಳು ನಡೆಯುತ್ತೆ. നിങ്ങൾ ഇന്ന് യേശുവിനെ വിശ്വസിച്ച് നോക്കിയത് കൊണ്ട് നിങ്ങളുടെ ജീവിതത്തിനകത്ത് അത്ഭുതങ്ങൾ കാണുന്നത് പോലെ, ನೀವು ಇಂದು ಯೇಸುವನ್ನ ದೃಷ್ಟಿಸಿ ನೋಡುವುದರ ನಿಮಿತ್ತವಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನೀವು ನೋಡುತ್ತಿರುವ ಹಾಗೆಯೇ നമുക്ക് പഴയ നിയമത്തിൽ നിന്നും ഇങ്ങനെ വിശ്വസിച്ച് ജീവൻ പ്രാപിച്ച ഒരു അനുഭവം നമുക്ക് കാണാം. ಹಳೆಯ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ನಂಬುವುದರ ನಿಮಿತ್ತವಾಗಿ ಜೀವವನ್ನು ಹೊಂದಿದಂತ ಒಂದು ಹಿನ್ನೆಲೆಯನ್ನು ನಾವು ನೋಡೋಣ. നമ്മൾ സംഖ്യാപുസ്തകം 21 അധ്യായം അതിന്റെ 4 വചനം മുതൽ നോക്കുമ്പോൾ അവിടെ ഇസ്രായേൽ ജനങ്ങൾ ഈ മരുഭൂമിയിലൂടെ അവൻ നടക്കുന്ന ഒരു അനുഭവം കാണുവാൻ കഴിയും. ನಾವು ಅರಣ್ಯಕಾಂಡ 21ನೇ ಅಧ್ಯಾಯ 4ನೇ ವಾಕ್ಯದಿಂದ ಈ ರೀತಿಯಾಗಿ ನೋಡುವಾಗ ಇಸ್ರೇಲ್ ಜನಗಳು ಆ ಒಂದು മരുഭൂമിಯಲ್ಲಿ ಅವರು ನಡೆಯುವುದನ್ನು ನಾವು ನೋಡ್ತೇವೆ. 4ാം വാക്യം ഇങ്ങനെ പറയുന്നു, പിന്നെ അവർ ഏദോം ദേശത്തെ ചുറ്റി പോകുവാൻ ഹോർ പർവ്വതത്തിൽ നിന്ന് ചെങ്കടൽ വഴിയായി യാത്ര പുറപ്പെട്ടു. വഴി നിമിത്തം ജനത്തിന്റെ മനസ്സ് ക്ഷീണിച്ചു. 4ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ, ಇಸ್ರಾಯೇಲ್ಯರು ಹೋರ್ ಬೆಟ್ಟದಿಂದ ಹೊರಟು ಏದೋಮಿಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಮಾರ್ಗಾಯಾಸದಿಂದ ಅವರಿಗೆ ಬೇಸರವಾಯಿತು. അപ്പോൾ നോക്കിയേ, ഇപ്പോൾ ഇസ്രായേൽ ജനങ്ങൾ ഹോർ പർവ്വതത്തിൽ നിന്ന് ഇപ്പോൾ ചെങ്കടൽ വഴിയായി യാത്ര തിരിച്ച് ജനം വഴി നിമിത്തം ക്ഷീണിച്ചു പോയി എന്ന് വചനം പറയുക. ಇಲ್ಲಿ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ನೋಡ್ತೇವೆ, ಜನಗಳು ಓರ್ ಬೆಟ್ಟದಿಂದ ಪ್ರಯಾಣವನ್ನ ಮಾಡುತ್ತಾ ಕೆಂಪು ಸಮುದ್ರದ ಮೂಲಕವಾಗಿ ಹೋಗುತ್ತಿರುವಾಗ ಅವರಿಗೆ ಮಾರ್ಗದ ಮಧ್ಯದಲ್ಲಿ ಆಯಾಸಗೊಂಡು ಅವರಿಗೆ ಬೇಸರವಾಯಿತು. പ്രിയ ദൈവമക്കളെ, ചെങ്കടൽ എന്ന് കേൾക്കുമ്പോൾ തന്നെ എന്റെയും നിങ്ങളുടെയും ഹൃദയത്തിനകത്ത് ഒരു പഴയകാല സംഭവം ഓർമ്മ വരുന്നുണ്ട്. ಪ್ರಿಯ ದೇವರ ಮಕ್ಕಳೇ, ಕೆಂಪು ಸಮುದ್ರ ಎಂಬುದಾಗಿ ನಾವು ಕೇಳುವಾಗಲೇ ನನ್ನ ಹೃದಯದಲ್ಲೂ ನಿಮ್ಮ ಹೃದಯದಲ್ಲೂ ಅದರ ಹಿಂದೆ ಇರುವಂತ ಒಂದು ಕಾರ್ಯ ನಮಗೆ ಅರ್ಥವಾಗುತ್ತೆ. അത് മറ്റൊന്നുമല്ല, ഇസ്രായേൽ ജനങ്ങൾ ഇതിനു മുമ്പ് ഒരിക്കൽ ഇതേ ചെങ്കടലിന്റെ മുൻപിൽ വന്ന് നിൽക്കുന്ന ഒരു സാഹചര്യം. ಅದು ಬೇರೆ ಯಾವ ವಿಷಯವಲ್ಲ, ಇದೇ ಕೆಂಪು ಸಮುದ್ರದ ಮುಂದೆ ಒಂದು ಸಮಯದಲ್ಲಿ ಇಸ್ರೇಲ್ ಜನಗಳು ಬಂದು ನಿಂತಿರುವಂತ ಒಂದು ಸಂಗತಿ. ആമേൻ. മുമ്പിൽ അവർക്ക് നടക്കുവാൻ വഴിയില്ല, എന്നാൽ പിന്നിൽ ഫറവോനും സൈന്യവും ഇവരെ പിടിക്കുവാനായി പിന്തുടരുന്നത് നമുക്ക് കാണുവാൻ കഴിയും. ಅವರು ಕೆಂಪು ಸಮುದ್ರದ ಆ ಒಂದು ದಡದಲ್ಲಿ ಇರುವಾಗ ಮುಂದೆ ನಡೆಯುವುದಕ್ಕೆ ಮಾರ್ಗ ಇಲ್ಲದೆ ಇರುವಂತಹ ಸಮಯದಲ್ಲಿ ಹಿಂದೆ ಐಗುಪ್ತರ ಪರೋಹ ಸೈನ್ಯವು ಕೂಡ ಅವರನ್ನ ಹಿಡಿಯಲು ಅವರನ್ನ ಹಿಂದಟ್ಟುವಂತ ಒಂದು ಸನ್ನಿವೇಶ. ആമേൻ. ഇത് കേൾക്കുമ്പോൾ നിങ്ങൾക്ക് തോന്നുന്നുണ്ടായിരിക്കാം, യോ എൻ്റെ ഇപ്പോഴത്തെ ജീവിത സാഹചര്യം ഇതുപോലെയാണ്, മുന്നോട്ട് പോകുവാനും വഴിയില്ല, എന്നാൽ പിന്നിൽ നിന്ന് എന്നെ തുരത്തുന്ന ചില ശത്രുവിന്റെ അനുഭവം. ಇದನ್ನ ಕೇಳುವಂತ ಸಮಯದಲ್ಲಿ ನಿಮಗೆ ಈ ರೀತಿಯಾದ ಆಲೋಚನೆ ಬಂದಿರಬಹುದು, ಅಯ್ಯೋ ನಾನು ಇಷ್ಟು ದೂರ ಬಂದಿದ್ದೇನೆ, ಆದರೆ ಮುಂದೆ ಹೋಗುವುದಕ್ಕೆ ನನಗೆ ಈಗ ಮಾರ್ಗ ಕಾಣಿಸುತ್ತಿಲ್ಲ, ಆದರೆ ಬಿಟ್ಟು ಬಂದಂತ ಆ ಒಂದು ಶತ್ರು ತಿರುಗಿ ನನ್ನನ್ನು ಹಿಂಬಾಲಿಸ್ತಾ ಇದ್ದಾನೆ ಎಂಬುದಾದ ಒಂದು ಭಾವನೆಗಳು. എന്നാൽ അപ്പോൾ ഇസ്രായേൽ ജനം യഹോവയായ ദൈവത്തോട് നിലവിളിക്കുന്നത് നമുക്ക് കാണുവാൻ കഴിയും. ಆಗ ಇಸ್ರೇಲ್ ಜನಗಳು ಯೆಹೋವನಾದಂತ ದೇವರನ್ನ ಕೂಗುವುದನ್ನು ನಾವು ನೋಡ್ತೇವೆ. അപ്പോൾ കർത്താവ് പറയുകയാണ്, മോശയുടെ കയ്യിലുള്ള വടി മോശ നീ നീട്ടുക. ആമേൻ. നീട്ടിയപ്പോൾ നോക്കണം പ്രിയ ദൈവമക്കളെ, യഹോവയായ ദൈവം ഒരു കിഴക്കൻ കാറ്റ് അവിടെ അടിപ്പിക്കുകയാ. ಸೊ ದೇವರ ಮಕ್ಕಳೇ, ಆಗ ಇಸ್ರೇಲ್ ಆಗ ಮೋಶೆಗೆ ದೇವರು ಹೇಳ್ತಿದ್ದಾರೆ, ಮೋಶೆ ನಿನ್ನ ಕೈಯಲ್ಲಿರುವಂತಹ ಕೋಲನ್ನ ಸಮುದ್ರದ ಮೇಲೆ ಚಾಚು ಎಂಬುದಾಗಿ ಹೇಳುವಾಗ ಅದನ್ನ ಚಾಚುವಾಗ ದೇವರು ಒಂದು ಬಲವಾದ ಬಿರುಗಾಳಿಯನ್ನ ಸಮುದ್ರದ ಮೇಲೆ ಕಳಿಸುವುದನ್ನು ನಾವು ನೋಡ್ತೇವೆ. പ്രിയ ദൈവമക്കളെ, ഒരു അത്ഭുതം എന്താണെന്ന് അറിയാമോ? ആ ചെങ്കടലിൽ മധ്യത്തിൽ ഇസ്രായേലിന് വഴി തുറന്നു. ಪ್ರಿಯ ದೇವರ ಮಕ್ಕಳೇ, ಅದ್ಭುತ ಯಾವುದು ಎಂಬುದಾಗಿ ನೋಡುವಾಗ ಆ ಕೆಂಪು ಸಮುದ್ರದ ಮಾರ್ಗದಲ್ಲಿ ಇಸ್ರೇಲ್ ಜನಗಳು ನಡೆದು ಹೋಗುವುದಕ್ಕಾಗಿ ದೇವರು ಮಾರ್ಗವನ್ನ ಉಂಟು ಮಾಡಿದ ಒಂದು ದೊಡ್ಡ ಅದ್ಭುತ. ആമേൻ. വചനം പറയുന്നു, അവർ ഉണങ്ങിയ നിലത്തുകൂടെ മറുകര കടന്നു. ದೇವರ ವಾಕ್ಯ ಹೇಳುತ್ತೆ, ಕೆಂಪು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದಲ್ಲಿ ನಡೆದರೋ ಎಂಬಂತೆ ಅವರು ಸಮುದ್ರದ ಮಧ್ಯದಲ್ಲಿ ನಡೆದು ಆಚೆ ದಡಕ್ಕೆ ತಲುಪಿದರು. ഇന്ന് ഞങ്ങളെ ദുഃഖത്തോടെ വേദനയോടെ കേൾക്കുന്ന പ്രിയ ദൈവമക്കളെ, ಇವತ್ತು ದುಃಖದೊಂದಿಗೆ ವೇದನೆಯೊಂದಿಗೆ ಈ ದೇವರ ವಾಕ್ಯವನ್ನ ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ഒരിക്കലും ഒരു വെള്ളവും നിങ്ങളെ മുക്കിക്കളയത്തില്ല. ಒಂದು ಕಾಲವು ಯಾವುದೇ ನೀರು ನಿಮ್ಮನ್ನ ಮುಳುಗಿಸೋದಿಲ್ಲ.
ഒരുപക്ഷെ നിങ്ങൾ ചിന്തിക്കും, ഈ പ്രശ്നത്തിനകത്ത് ഞാൻ വീണു പോകും, ഇനി എനിക്ക് പുറത്തു വരാൻ കഴിയത്തില്ല ಒಂದು എന്ന്. ವೇಳೆ ನೀವು ಯೋಚನೆ ಮಾಡುತ್ತಿರಬಹುದು, ಈ ಒಂದು ಸಮಸ್ಯೆಯಿಂದ ನಾನು ಹೊರಗಡೆ ಬರಲಿಕ್ಕೆ ಸಾಧ್ಯವಿಲ್ಲ, ಈ ಸಮಸ್ಯೆ ನನ್ನನ್ನು ಮುಳುಗಿಸಿ ಬಿಡುತ್ತೆ ಎಂಬುದಾಗಿ. എന്നാൽ നിങ്ങൾക്ക് വേണ്ടിയിട്ട് ഈ ചെങ്കടലിന്റെ മധ്യത്തിൽ, ഈ പ്രശ്നത്തിന്റെ മധ്യത്തിൽ വഴി തുറക്കാൻ ദൈവം ശക്തനാ. ಆದ್ರೆ ನಿಮ್ಮ ಮುಂದೆ ಇರುವಂತಹ ಈ ಸಮುದ್ರದ ಮಧ್ಯದಲ್ಲಿ, ನೀವಿರುವಂತಹ ಸಮುದ್ರದ ಮಧ್ಯದಲ್ಲಿ, ನೀವು ಹಾದು ಹೋಗುತ್ತಿರುವಂತಹ ಸಮಸ್ಯೆಗಳ ಮಧ್ಯದಲ್ಲಿ ನಿಮಗೋಸ್ಕರ ಅದ್ಭುತವಾದ ಬಾಗಿಲನ್ನ ಮಾರ್ಗವನ್ನ ತೆರೆಯಲಿಕ್ಕೆ ಯೇಸುಗೆ ಶಕ್ತಿ ಉಂಟು. ആമേൻ. നിങ്ങൾ ഒരുപക്ഷെ പറയും, ഈ പ്രശ്നത്തിനകത്തുനിന്ന് ഒറ്റ മനുഷ്യന് ഇനി ലോകത്തിൽ ഒരു സൊല്യൂഷൻ ഇതിനകത്ത് തരാൻ പറ്റത്തില്ല. ನೀವು ಒಂದು ವೇಳೆ ಹೇಳಬಹುದು, ಈ ಒಂದು ಸಮಸ್ಯೆಗೆ ಯಾವುದೇ ಮನುಷ್ಯರಿಂದ ಅಥವಾ ಲೋಕದಲ್ಲಿರುವಂತಹ ಯಾವ ಶಕ್ತಿಗಳಿಂದ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. നിങ്ങൾ പറഞ്ഞത് ശരിയാണ്. എന്നാൽ ജീവിക്കുന്ന ദൈവത്തിന് ചെങ്കടലിന്റെ മധ്യത്തിലും വഴി തുറക്കാൻ കഴിയും. ನೀವು ಹೇಳಿದ್ದು ನಿಜವಾಗಿರಬಹುದು, ಆದರೆ ಜೀವಿಸುವಂತಹ ದೇವರಿಗೆ ಕೆಂಪು ಸಮುದ್ರದ ಮಧ್ಯದಲ್ಲೂ ಕೂಡ ತನ್ನ ಜನಗಳಿಗೆ ಮಾರ್ಗವನ್ನು ತೆರೆಯುವುದಕ್ಕೆ ಸಾಧ್ಯವಾಯಿತು. ഇന്ന് നിങ്ങൾക്ക് കർത്താവിൽ വിശ്വസിക്കാൻ കഴിയുന്നുണ്ടോ? ಈ ದಿನ ನೀವು ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಕ್ಕೆ ಸಾಧ್ಯವಾ? അങ്ങനെയാണെങ്കിൽ ചെങ്കടലിന്റെ മധ്യത്തിൽ വഴി തുറന്ന കർത്താവ് ഈ വിഷയത്തിന്റെ മധ്യത്തിൽ നിങ്ങൾക്ക് വേണ്ടിയിട്ടും വഴി തുറക്കും. ಆ ರೀತಿಯಾಗಿರೋದಾದ್ರೆ ಕೆಂಪು ಸಮುದ್ರದಲ್ಲಿ ಮಾರ್ಗವನ್ನು ತೆರೆದಂತ ದೇವರಿಗೆ ನಿಮ್ಮ ಸಮಸ್ಯೆಗಳಲ್ಲಿ ಒಂದು ಬಿಡುಗಡೆಯ ಮಾರ್ಗವನ್ನು ತೆರೆಯಲಿಕ್ಕೆ ದೇವರಿಗೆ ಸಾಧ್ಯ. ഇസ്രായേൽ ജനങ്ങൾ എങ്ങനെയാണോ ഉണങ്ങിയ നിലത്തുകൂടെ യാത്ര ചെയ്തത്, ಇಸ್ರೇಲ್ ಜನಗಳು ಯಾವ ರೀತಿಯಲ್ಲಿ ಒಣಗಿದ ನೆಲದಲ್ಲಿ ಅವರು ಮಾರ್ಗವನ್ನ ದಾಟಿ ಬಂದರು, ഇതുപോലെ തന്നെ ഈ വിഷയം നിങ്ങളെ അല്പം പോലും നശിപ്പിക്കാതെ തൊടാതെ നിങ്ങളും ഇതുപോലെ അത്ഭുതകരമായൊരു വിടുതലിലേക്ക് പോകാൻ പോവുകയാണ്. ಅದೇ ರೀತಿಯಲ್ಲಿ ನಿಮ್ಮ ಒಂದು ಯಾವುದೇ ಸಮಸ್ಯೆಗಳು ನಿಮ್ಮನ್ನ ಮುಟ್ಟದ ಹಾಗೆ, ನಿಮ್ಮ ಹತ್ತಿರಕ್ಕೆ ಬಾರದ ಹಾಗೆ, ಎಲ್ಲ ಸಮಸ್ಯೆಗಳನ್ನು ನೀವು ದಾಟಿ ಹೊರಬರುವ ಹಾಗೆ ಕರ್ತನು ನಿಮಗೋಸ್ಕರ ಬಾಗಿಲುಗಳನ್ನು ತೆರೆಯುತ್ತಿದ್ದಾನೆ. അത് മാത്രമല്ല പ്രിയ ദൈവമക്കളെ, നിങ്ങളെ പിന്തുടർന്ന് നിങ്ങളെ നശിപ്പിച്ചു കളയും എന്ന് പറഞ്ഞ് നിങ്ങളെ വെല്ലുവിളിക്കുന്ന പൈശാചിക മണ്ഡലങ്ങൾ, ಅದು ಮಾತ್ರ ಅಲ್ಲ ದೇವರ ಮಕ್ಕಳೇ, ನಿಮ್ಮನ್ನ ಬಿಡೋದಿಲ್ಲ, ನಿಮ್ಮನ್ನ ನಾಶ ಮಾಡ್ತೇನೆ, ನಿಮ್ಮನ್ನ ಬಂಧಿಸ್ತೇನೆ, ನಿಮ್ಮನ್ನ ದಾಸದಲ್ಲಿ ಹಾಕುತ್ತೇನೆ ಎಂಬುದಾಗಿ ಸವಾಲನ್ನ ಹಾಕುತ್ತಿರುವಂತಹ ಎಲ್ಲ ಸೈತಾನನ ಮಂಡಲಗಳು. എങ്ങനെയാണോ ഫറവോനും സൈന്യവും ഇതേ ചെങ്കടലിനകത്ത് മുങ്ങിത്താഴുന്നത്, ಯಾವ ರೀತಿಯಲ್ಲಿ ಫರೋಹನನು ಅವನ ಸೈನ್ಯದವರೆಲ್ಲ ಕೆಂಪು ಸಮುದ್ರದ ನೀರಿನಿಂದ ಮುಳುಗಿ ಹೋದರು, ഇതുപോലെ നിങ്ങളെ നശിപ്പിക്കാൻ ശ്രമിക്കുന്ന ചില ശത്രു നിങ്ങളുടെ വഴിയിൽ വീണുപോകും. ಇದೇ ರೀತಿಯಾಗಿ ನಿಮ್ಮನ್ನ ನಾಶ ಮಾಡಬೇಕು ಎಂಬುದಾಗಿ ಶ್ರಮ ಪಡುವಂತ ಶತ್ರು ಇದೇ ರೀತಿಯಲ್ಲಿ ದಾರಿಯ ಮಾರ್ಗದಲ್ಲಿ ಅವನು ಮುಳುಗಿ ಹೋಗುತ್ತಾನೆ. ഈ വചനം ഞാൻ സംസാരിക്കുമ്പോൾ പരിശുദ്ധാത്മാവ് ഇന്ന് നിങ്ങളോടൊരു ദൂത് പറയുകയാണ്. ಈ ವಾಕ್ಯವನ್ನ ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವಾಗಲೇ ನಿಮಗೋಸ್ಕರ ದೇವರ ಆತ್ಮನು ಪ್ರವಾದನೆಯಾಗಿ ಈ ರೀತಿಯಾಗಿ ಮಾತನಾಡುತ್ತಿದ್ದಾನೆ. ഇന്ന് നിങ്ങൾ കാണുന്ന ഈ മിസ്രയീമിനെ, ഈജിപ്തിനെ ഇനി നിങ്ങൾ ഒരു നാളും കാണുകയില്ല. ಈಗ ನೀವು ನೋಡುತ್ತಿರುವಂತ ಈ ಐಗುಪ್ತರ ಸೈನ್ಯವನ್ನ ಇನ್ನೆಂದಿಗೂ ನೀವು ನೋಡುವುದಿಲ್ಲ. ആമേൻ. നിങ്ങളെ അത്ഭുതകരമായിട്ട് കർത്താവ് വിടുവിക്കാൻ പോവുകയാണ്. ನಿಮ್ಮನ್ನ ಅದ್ಭುತವಾದ ರೀತಿಯಲ್ಲಿ ಕರ್ತನು ಬಿಡಿಸಲಿಕ್ಕೆ ಹೋಗುತ್ತಿದ್ದಾನೆ. എങ്ങനെയാണോ ഇസ്രായേലിന് വേണ്ടി ദൈവം തുറന്ന ആ വഴി ഇന്നും ആമേൻ നൂറ്റാണ്ടുകൾക്കും 1000 വർഷങ്ങൾക്കും പിന്നെയും അത്ഭുതമായി നിൽക്കുന്നത്, ಹೇಗೆ ಇಸ್ರೇಲ್ ಜನಗಳಿಗೆ ಕೆಂಪು ಸಮುದ್ರದ ಮಧ್ಯದಲ್ಲಿ ಒಂದು ಅದ್ಭುತವಾದ ಒಂದು ದಾರಿಯ ಒಂದು ಮಾರ್ಗವನ್ನ ಈ ದೇವರು ತೆರೆದ್ರು, ಎಷ್ಟು ನೂರಾರು ಸಾವಿರಾರು ವರ್ಷಗಳಾದರೂ ಕೂಡ ಆ ಅದ್ಭುತ, ಅದು ದೃಢ, ಅದು ನಿಜ ಎಂಬುದಾಗಿ ಈಗ ನಿಂತಿದೆಯೋ, ആമേൻ. ഇതുപോലെ നിങ്ങളുടെ ജീവിതത്തിനകത്ത് കർത്താവ് നിങ്ങൾക്ക് വേണ്ടി തുറക്കുന്ന അത്ഭുത വഴി തലമുറകൾ പറയുന്നത് പോലെയുള്ള നിത്യവിടുതലായിരിക്കും. ಅದೇ ರೀತಿಯಾಗಿ ಈ ದಿನದಲ್ಲಿ ದೇವರು ನಿಮಗೆ ಕೊಡಲಿಕ್ಕಿರುವಂತಹ ಆ ಒಂದು ಬಿಡುಗಡೆ, ಅದು ನಿತ್ಯವಾಗಿ ನಿಮಗೂ ನಿಮ್ಮ ಸಂತತಿಗಳಿಗೂ ದೃಢವಾಗಿ ನೆಲೆ ನಿಲ್ಲುವಂತಹ ಅದ್ಭುತಗಳಾಗಿದೆ. ആമേൻ. പ്രിയ ദൈവമക്കളെ, ഇതൊരു നിഴലാണെങ്കിൽ ഇതിന്റെ ഒരു ട്രൂത്ത് നമുക്ക് പുതിയ നിയമത്തിൽ കാണുവാൻ കഴിയും. ಪ್ರಿಯ ದೇವರ ಮಕ್ಕಳೇ, ಇದು ನಿಜವಾದ ಸಂಗತಿಯ ಒಂದು ನೆರಳಾಗಿರುವುದಾದರೆ ಹೊಸ ಒಡಂಬಡಿಕೆಯಲ್ಲಿ ಇದರ ನಿಜವನ್ನ, ಅದರ ಒಂದು ಬಯಲನ್ನ ನಾವು ತಿಳಿದುಕೊಳ್ಳಬಹುದಾಗಿದೆ. ഇതുപോലെ നാം എല്ലാവരും പാപം എന്ന് പറയുന്ന ഒരു ചെങ്കടലിന്റെ മുമ്പിലാണ് നിന്നുകൊണ്ടിരുന്നത്. ಇದೇ ರೀತಿಯಾಗಿ ನಾವೆಲ್ಲರೂ ಕೂಡ ಪಾಪ ಎಂಬುದಾಗಿ ಹೇಳುವಂತ ಒಂದು ಕೆಂಪು ಸಮುದ್ರದ ಮುಂದೆ ನಾವು ಇದ್ದೆವು. റോമർക്കെഴുതിയ ലേഖനത്തിൽ ഇങ്ങനെ വിളിച്ചു പറയുന്നു, അമ്മേൻ, പാപം ചെയ്യാത്തവൻ ഒരുവൻ പോലും ഇല്ല എന്ന്. ರೋಮಾಪುರದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ದೇವರ ವಾಕ್ಯ ಹೇಳುತ್ತೆ, ಪಾಪ ಮಾಡದವನು ಒಬ್ಬನೂ ಇರಲಿಲ್ಲ, ಎಲ್ಲರೂ ಪಾಪವನ್ನ ಮಾಡಿದ್ರು. ഏക മനുഷ്യന്റെ ലംഘനത്താൽ എല്ലാവരും പാപികളായി തീർന്നു. ಒಬ್ಬ ಮನುಷ್ಯನ ಒಂದು ಪಾಪದ ನಿಮಿತ್ತವಾಗಿ ಎಲ್ಲಾ ಮನುಷ್ಯರು ಪಾಪಿಗಳಾದರು. അപ്പൊ നോക്കണം പ്രിയ ദൈവമക്കളെ, ഈ പാപമെന്ന ചെങ്കടലിന്റെ മധ്യത്തിൽ നിൽക്കുന്ന നാം എല്ലാവരും ഈ പാപത്തിൽ വീണു പോവുകയാണ്, രക്ഷിപ്പാൻ ആരുമില്ല. ಪ್ರಿಯ ದೇವರ ಮಕ್ಕಳೇ, ನೀವು ಗಮನಿಸಬೇಕು, ಈ ರೀತಿಯಾದ ಪಾಪದ ಸಮುದ್ರದ ಮಧ್ಯದಲ್ಲಿ ನಾವೆಲ್ಲ ಬಿದ್ದು ಹೋಗಿರುವಾಗ ಈ ಪಾಪದಲ್ಲಿ ಬಿದ್ದಂತ ಮನುಷ್ಯರನ್ನ ಬಿಡಿಸಲು, ರಕ್ಷಿಸಲು ಯಾರೂ ಇರಲಿಲ್ಲ. എന്നാൽ
പുറകിൽ ഇതുപോലെ തന്നെ പൈശാചിക മണ്ഡലങ്ങൾ നമ്മളെ പിന്നെയും തുരത്തി നമ്മളെ നശിപ്പിക്കുവാൻ പദ്ധതി ഇട്ടുകൊണ്ടിരിക്കുന്നു. ಆದರೆ ಅದರ ಹಿಂದೆ ಸೈತಾನನ ಮಂಡಲಗಳು, ಸೈತಾನನ ಶಕ್ತಿಗಳು ಕೂಡ ನಮ್ಮನ್ನ ಹಿಂಬಾಲಿಸಿ ನಮ್ಮನ್ನ ನಾಶ ಮಾಡುವುದಕ್ಕೆ ಅವ ಎಲ್ಲ ಶಕ್ತಿಗಳು ಪದ್ಧತಿಗಳನ್ನ, ಆಲೋಚನೆಗಳನ್ನ ಮಾಡಿಕೊಂಡಿದ್ದವು. ഇസ്രായേൽ ജനം എങ്ങനെയാണോ ആയുധവർഗം ഇല്ലാതെ നിൽക്കുന്നത്, ഇതുപോലെയായിരുന്നു നാമും പാപത്തിന്റെയും പൈശാചിക മണ്ഡലത്തിന്റെയും മുമ്പിൽ നിന്നുകൊണ്ടിരുന്നത്. ಇಸ್ರೇಲ್ ಜನಗಳು ಆಯುಧಗಳು ಇಲ್ಲದೆ ಯಾವ ರೀತಿಯಲ್ಲಿ ನಿಂತಿದ್ರೋ ಅದೇ ರೀತಿಯಾಗಿ ನಾವು ಕೂಡ ಈ ಪಾಪ ಶಕ್ತಿಗಳ ಮುಂದೆ, ಸೈತಾನನ ಶಕ್ತಿಗಳ ಮುಂದೆ ನಾವು ಆಯುಧಗಳಿಲ್ಲದವರಾಗಿ ನಾವು ನಿಂತಿದ್ದೆವು. എന്നാൽ ഇസ്രായേലിന്റെ തലവനായ മോശ വടി നീട്ടി ചെങ്കടൽ പിളർന്നതുപോലെ, ಆದರೆ ಇಸ್ರಾಯೇಲರನ್ನ ನಡೆಸುವುದಕ್ಕೆ ದೇವರು ನೇಮಿಸಿದಂತ ನಾಯಕನಾದಂತ ಮೋಶೆ ತನ್ನ ಕೈಯಲ್ಲಿದ್ದ ಕೋಲನ್ನ ಸಮುದ್ರದ ಮೇಲೆ ಚಾಚಿ ಆ ಕೆಂಪು ಸಮುದ್ರವನ್ನ ವಿಭಾಗ ಮಾಡಿದ ರೀತಿಯಲ್ಲಿ, അവിടെ അതുവരെ ലോകം കാണാത്ത അത്ഭുത വഴി തുറന്നതുപോലെ, ಆ ಒಂದು ಸಮಯದಲ್ಲಿ ಲೋಕವು ಕಾಣದೇ ಇದ್ದಂತ ಒಂದು ಅದ್ಭುತವನ್ನ ಮೋಶೆ ಮುಖಾಂತರ ದೇವರು ತೆರೆದ ಹಾಗೆ, പ്രിയ ദൈവമക്കളെ, പുതിയ നിയമത്തിന്റെ മധ്യസ്ഥനായ കർത്താവായ യേശുക്രിസ്തു മുഖാന്തരം, ಪ್ರಿಯ ದೇವರ ಮಕ್ಕಳೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿರುವಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ഇപ്പോൾ നമുക്ക് പാപത്തിന്റെ മധ്യത്തിൽ യേശുക്രിസ്തുവിന്റെ മരണത്തിലൂടെ ഒരു പുതുവഴി തുറക്കപ്പെട്ടു. ಈಗ ನಮಗೆ ಪಾಪದ ಮಧ್ಯದಲ್ಲಿ, ಪಾಪದ ರೀತಿಯಲ್ಲಿರುವಂತಹ ಕೆಂಪು ಸಮುದ್ರದ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಒಂದು ನೂತನವಾದ ಮಾರ್ಗವು ನಮಗೆ ತೆರೆಯಲ್ಪಟ್ಟಿದೆ. ആമേൻ. ಹಲ್ಲೆಲೂಯ. റോമർക്കെഴുതിയ ലേഖനം 6-ാം അധ്യായം പറയുന്നു, ആമേൻ, ഹല്ലേലൂയ, ഇനി പാപം നമ്മുടെ മേൽ കർത്തൃത്വം നടത്തുകയില്ല എന്ന്. ಹಲ್ಲೆಲೂಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ರೀತಿಯಾಗಿ ಹೇಳುತ್ತೆ, ಇನ್ನು ಮೇಲೆ ಪಾಪವು ನಮ್ಮ ಮೇಲೆ ಆಡಳಿತ ಮಾಡುವುದಿಲ್ಲ. അങ്ങനെയാണെങ്കിൽ ഇന്ന് എത്ര പേർക്ക് വിളിച്ചു പറയാൻ പറ്റും, യേശുക്രിസ്തു മുഖാന്തരം ഒരു ജീവന്റെ പുതുവഴി എനിക്ക് തുറക്കപ്പെട്ടിട്ടുണ്ട്? ಆ ರೀತಿಯಾಗಿರೋದಾದ್ರೆ ಎಷ್ಟು ಜನಕ್ಕೆ ಈ ರೀತಿಯಾಗಿ ಹೇಳುವುದಕ್ಕೆ ಸಾಧ್ಯ? ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನನ್ನ ಜೀವಿತದಲ್ಲಿ ಒಂದು ನೂತನವಾದ ಮಾರ್ಗವನ್ನು ತೆರೆದಿದ್ದಾನೆ ಎಂಬುದಾಗಿ. പ്രിയ ദൈവമക്കളെ, നിങ്ങൾക്ക് വേണ്ടിയിട്ട് ഒരു ജീവന്റെ പുതുവഴി തുറന്നു എന്നത് മാത്രമല്ല, ಪ್ರಿಯ ದೇವರ ಮಕ್ಕಳೇ, ನಿಮಗೋಸ್ಕರ ಒಂದು ಜೀವದ ಹೊಸ ಮಾರ್ಗವು ತೆರೆಯಲ್ಪಟ್ಟಿದೆ ಎಂಬುದಾಗಿ ಮಾತ್ರವಲ್ಲ, നമ്മെ തുരത്തിക്കൊണ്ടിരുന്ന ആമേൻ പൈശാചിക മണ്ഡലം എന്ന സൈന്യം, ആമേൻ, അവയുടെ സകല ആയുധവർഗവും വെപ്പിച്ച് അവയുടെ മേൽ ജയോത്സവം കൊണ്ടാടി എന്ന് കൊലോസ്യർക്ക് എഴുതിയ ലേഖനം 2-ാം അധ്യായം അതിന്റെ 14-ാം വചനം പറയുന്നു. ಹಲ್ಲೆಲೂಯ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ನಮ್ಮನ್ನ ಹಿಂಬಾಲಿಸಿದಂತ ಸಕಲ ಸೈತಾನನ ಎಲ್ಲ ಸರ್ವಾಯುಧಗಳನ್ನು ನಿರ್ಮೂಲ ಮಾಡಿ ಶಿಲುಬೆಯ ಮೇಲೆ ಜಯೋತ್ಸವ ಮಾಡುತ್ತಾನೆ ಎಂಬುದಾಗಿ ಮೆರೆಸುತ್ತಾ ತೋರಿಸಿದನು ಎಂಬುದಾಗಿ ಕೊಲೊಸ್ಸೆಯವರ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. അങ്ങനെയാണെങ്കിൽ ഇന്നേ ദിവസം എത്ര പേർക്ക് ആമേൻ ഇതിനെ ആഘോഷിക്കാൻ പറ്റും, ഇന്ന് ഞാൻ പാപത്തിൽ നിന്ന് മോചിതനാണ്? ಆ ರೀತಿಯಾಗಿರೋದಾದ್ರೆ ಎಷ್ಟು ಜನಕ್ಕೆ ಈ ದಿನ ಆಘೋಷ ಮಾಡಲಿಕ್ಕೆ, ಸಂಭ್ರಮಿಸಲಿಕ್ಕೆ ಸಾಧ್ಯ? ಯೇಸು ಕ್ರಿಸ್ತನ ಮೂಲಕವಾಗಿ ನಾನು ಪಾಪದ ವಿಷಯಗಳಿಂದ, ಶತ್ರುವಿನ ವಿಷಯಗಳಿಂದ ಒಂದು ಬಿಡುಗಡೆಯನ್ನ, ಒಂದು ಜಯವನ್ನು ಹೊಂದಿದ್ದೇನೆ ಎಂಬುದಾಗಿ. ക്രൂശിൽ എനിക്ക് വിരോധമായി നിന്ന പൈശാചിക മണ്ഡലങ്ങളുടെ മേൽ യേശു ജയോത്സവം കൊണ്ടാടി എന്ന് എത്ര പേർക്ക് പറയാൻ കഴിയും? ನನಗೋಸ್ಕರ ವಿರುದ್ಧವಾಗಿ ಇದ್ದಂತ ಸಕಲ ಸೈತಾನನ ಶಕ್ತಿಗಳ ಮೇಲೆ, ಶಿಲುಬೆಯ ಮೇಲೆ ಯೇಸು ನನಗೋಸ್ಕರ ಯುದ್ಧ ಮಾಡಿ ಜಯ ಹೊಂದಿದನು ಎಂಬುದಾಗಿ ನಂಬಿಕೆಯಿಂದ ಹೇಳುವುದಕ್ಕೆ ಎಷ್ಟು ಜನಕ್ಕೆ ಸಾಧ್ಯ? അപ്പൊ ഇപ്പോൾ ആരെല്ലാം ഞങ്ങളോട് ചേർന്ന് പ്രാർത്ഥിക്കുന്നുവോ, ഞങ്ങൾ ഇവരെ ഓരോരുത്തരെ ഞങ്ങളുടെ കരങ്ങളിൽ ഏൽപ്പിക്കുന്നു. ತಂದೆಯ ದೇವರೇ, ಯಾರೆಲ್ಲ ಸೇರಿ ನಮ್ಮೊಂದಿಗೆ ಸೇರಿ ಈಗ ಪ್ರಾರ್ಥನೆ ಮಾಡುತ್ತಾರೋ ಅವರೆಲ್ಲರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತೇವೆ. കർത്താവേ, ചില പേഴ്സണൽ ഇഷ്യൂസ് മൂലം മനസ്സ് മടുത്തിരിക്കുന്ന ചില വ്യക്തികളെ അങ്ങ് തൊടുന്നതിനായി ಕರ್ತನೇ, ವ್ಯಕ್ತಿಪರವಾದ ಒಂದು ಸಮಸ್ಯೆಗಳ ನಿಮಿತ್ತವಾಗಿ ಹೃದಯವು, ಮನಸ್ಸು ಬೇಸರಗೊಂಡಿರುವಂತ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ചില ഇഷ്യൂസ് മൂലം കുടുംബത്തിനകത്ത് സമാധാനമില്ല, വാക്ക് തർക്കം, പ്രശ്നങ്ങൾ, ചില ഡിവോഴ്സിന്റെ വക്കത്തെത്തി നിൽക്കുന്ന ചില വ്യക്തികളെ, കുടുംബങ്ങളെ അങ്ങ് തൊടുന്നതിനായി സ്തോത്രം. ಕೆಲವು ವ್ಯಕ್ತಿಗಳ ಒಳಗಡೆ ಇರುವಂತ ಸಮಸ್ಯೆಗಳ ನಿಮಿತ್ತವಾಗಿ, ಮಾತಿನಿಂದ ಬರುವಂತ ವಾಗ್ವಾದಗಳ ನಿಮಿತ್ತವಾಗಿ ಬಂದಿರುವಂತ ಸಮಸ್ಯೆಗಳು, ಡಿವೋರ್ಸ್ಗಳನ್ನ ಮಾಡುವ ರೀತಿಯಲ್ಲಿರುವಂತ ಎಲ್ಲಾ ಸಮಸ್ಯೆಗಳಂತ ವ್ಯಕ್ತಿಗಳ ಕುಟುಂಬಗಳನ್ನು ನೀನು ಮುಟ್ಟಿ ಬಿಡುಗಡೆ ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ മനസ്സുമടുപ്പിന്റെ സ്പിരിറ്റിനെ ഞങ്ങൾ ബ്രേക്ക് ചെയ്യുന്നു. ಮನಸ್ಸನ್ನ ಬೇಸರಗೊಳಿಸುವಂತ ಎಲ್ಲ ಆತ್ಮನ ಕಾರ್ಯಗಳನ್ನು ನಾವು ಬಂಧಿಸಿ ಪ್ರಾರ್ಥಿಸ್ತೇವೆ. കർത്താവേ,
കർത്താവെ, യേശുവിന്റെ നാമത്തിൽ ഇസ്രായേൽ ജനത്തിനു വേണ്ടി ചെങ്കടലിന്റെ മധ്യത്തിൽ വഴി തുറന്ന ദൈവം, കർത്താവെ, ദർശനയ്ക്കു വേണ്ടി വഴി തുറക്കുന്നതിനായി സ്തോത്രം. ಕರ್ತನೇ, ಇಸ್ರಾಯೇಲ್ ಜನಗಳಿಗೆ ಕೆಂಪು ಸಮುದ್ರದ ಮಧ್ಯದಲ್ಲಿ ನೀನು ದಾರಿಯನ್ನ ಮಾಡಿಕೊಟ್ಟ ಹಾಗೆ ಕರ್ತನೇ, ದರ್ಶನ ಎಂಬುದಾಗಿ ಇರುವಂತಹ ವ್ಯಕ್ತಿಯ ಜೀವಿತದಲ್ಲಿ ನೀನು ಬಾಗಿಲನ್ನ ತೆರೆದು ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. കർത്താവെ, ഗുരുസ്വാമിയെ അങ്ങ് തൊടുന്നതിനായി സ്തോത്രം. ಕರ್ತನೇ, ಗುರುಸ್ವಾಮಿಯನ್ನ ನೀನು ಮುಟ್ಟುವುದಕ್ಕಾಗಿ ಸ್ತೋತ್ರ. കർത്താവെ, ഇപ്പോൾ തന്നെ ഇവരുടെ വിഷയത്തിൽ സൊല്യൂഷൻ ആയിട്ട് യേശു വെളിപ്പെടണം. ಕರ್ತನೇ, ಈ ಕ್ಷಣದಲ್ಲಿಯೇ ಇವರ ವಿಷಯಗಳಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳಲ್ಲಿ ಒಂದು ಪರಿಹಾರವನ್ನು ನೀನು ಕೊಡಬೇಕು. ചെങ്കടലിന്റെ മധ്യത്തിൽ വഴി തുറന്ന ദൈവം ഇവരുടെ പേഴ്സണൽ ഇഷ്യൂസിന്റെ മധ്യത്തിൽ വഴി തുറക്കുന്നതിനായി ಕೆಂಪು സ്തോത്രം. ಸಮುದ್ರದ ಮಧ್ಯದಲ್ಲಿ ಮಾರ್ಗ ಮಾಡಿದಂತ ದೇವರೇ, ಇವರ ವ್ಯಕ್ತಿಪರವಾದ ಜೀವಿತಗಳಲ್ಲಿ ನೀನು ಮಾರ್ಗಗಳನ್ನು ತೆರೆದು ಪರಿಹಾರವನ್ನು ಕೊಡುವುದಕ್ಕಾಗಿ ಸ್ತೋತ್ರ. കർത്താവെ, ഇവരെ നിരന്തരമായിട്ട് ശല്യം ചെയ്തുകൊണ്ടിരിക്കുന്ന ചില സ്പിരിറ്റുകളിൽ നിന്ന് ഇവരെ അങ്ങ് വിടുവിക്കുന്നതിനായിട്ട് സ്തോത്രം. ಕರ್ತನೇ, ನಿರಂತರವಾಗಿ ಇವರಿಗೆ ಹಿಂಸೆಯನ್ನು ಕೊಡುತ್ತಾ ಬರುತ್ತಿರುವಂತ ಕೆಲವು ಅಶುದ್ಧ ಆತ್ಮನ ಕ್ರಿಯೆಗಳನ್ನು ಓಡಿಸಿ ಆ ದುರಾತ್ಮನ ಕ್ರಿಯೆಗಳಿಂದ ಇವರಿಗೆ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. കർത്താവെ, ഫോൺ കോൾ വഴിയായിട്ട് ഇവരെ ഭീഷണിപ്പെടുത്തുന്ന ചില വ്യക്തി ജീവിതങ്ങൾ ഇന്ന് കർത്താവ് ചില മിശ്രൈമ ശക്തികളെ നിർമൂലമാക്കുന്നതിനായി സ്തോത്രം. ಕರ್ತನೇ, ಇವರನ್ನ ಹಿಂಬಾಲಿಸಿದಂತ ಈ ಒಂದು ಫೋನ್ ಕಾಲುಗಳ ಮುಖಾಂತರವಾಗಿ ಇವರನ್ನ ಹಿಂಸೆ ಮಾಡುವ ರೀತಿಯಲ್ಲಿ ಇರುವಂತಹ ಕೆಲವು ಅಯುಕ್ತರ ಶಕ್ತಿಗಳನ್ನ ನೀನು ಓಡಿಸಿ ಅವರನ್ನ ನಾಶಪಡಿಸಿ ಇವರನ್ನ ಬಿಡಿಸುವುದಕ್ಕಾಗಿ ಸ್ತೋತ್ರ. കർത്താവെ, ഇതിൽ ആരെങ്കിലും രക്ഷിക്കപ്പെടാതെ പാപം എന്നുള്ള കടലിന്റെ നടുവിലാണ് ഇവരായിരിക്കുന്നതെങ്കിൽ ഇന്ന് യേശു എന്ന രക്ഷക വഴി ഇവർ കാണട്ടെ. ಕರ್ತನೇ, ಈ ವಾಕ್ಯ ಸಂದೇಶವನ್ನ ಕೇಳುವವರ ಮಧ್ಯದಲ್ಲಿ ಇದುವರೆಗೂ ಯಾರಾದರೂ ರಕ್ಷಣೆಗೆ ಬಾರದೆ ಇರುವುದಾದರೆ, ಪಾಪದ ಒಂದು ಸಮುದ್ರದ ಮಧ್ಯದಲ್ಲಿ ನಿಲ್ಲುವುದಾದರೆ, ರಕ್ಷಕನಾದಂತ ಯೇಸು ಕ್ರಿಸ್ತನು ಇವರಿಗೆ ಪ್ರಕಟವಾಗಲಿ. ಈ ಯೇಸುವನ್ನ ಅಂಗೀಕರಿಸುವ ಹಾಗೆ ಆ ರಕ್ಷಕನಾದಂತ ಯೇಸುವಿನ ಮುಖಾಂತರ ರಕ್ಷಣೆ ಬರುವ ಹಾಗೆ ಇವರಿಗೆ ನೀನು ಮಾರ್ಗವನ್ನ ತೆರೆ. ഇവർ ചില അശുദ്ധിയുടെ സ്പിരിറ്റിൽ നിന്നും ചില അഡിക്ഷൻ സ്പിരിറ്റിൽ നിന്നും പുറത്തു വരട്ടെ. ಇವರು ಕೆಲವು ದಾಸತ್ವದ ಆತ್ಮಗಳಿಂದ, ಕೆಲವು ಬಂಧಿಸಿರುವಂತ ಎಲ್ಲ ಆತ್ಮಗಳಿಂದ, ಅಶುದ್ಧ ಆತ್ಮಗಳಿಂದ ಇವರು ಹೊರಗಡೆ ಬರಲಿ. കർത്താവേ, ഇപ്പോൾ ഞങ്ങൾ പ്രാർത്ഥിക്കുമ്പോൾ വലിയ സമാധാനം വെളിപ്പെട്ടു വരട്ടെ. ಕರ್ತನೇ, ಈಗ ನಾವು ಪ್ರಾರ್ಥನೆ ಮಾಡುವಾಗಲೇ ದೊಡ್ಡ ಸಮಾಧಾನ ಅವರ ಒಳಗಡೆ ಇಳಿದು ಬರಲಿ. പുതിയ വഴികൾ തുറക്കപ്പെടട്ടെ. ಹೊಸ ಮಾರ್ಗಗಳು ತೆರೆಯಲ್ಪಡಲಿ. ഇവർ യേശു ക്രിസ്തുവിൽ വിശ്വസിച്ച് രക്ഷിക്കപ്പെട്ട് കുടുംബമായി ആരാധിക്കട്ടെ. ಇವರು ಯೇಸುವಿನಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ಕುಟುಂಬವಾಗಲಿ ಸಂತೋಷದಿಂದ ಯೇಸುವನ್ನ ಆರಾಧಿಸುವರಾಗಲಿ. ഇപ്പോൾ തന്നെ എല്ലാ കലഹത്തിന്റെ കോപത്തിന്റെ ദുരാത്മാവിനെ ഞങ്ങൾ ബ്രേക്ക് ചെയ്യുന്നു. ಈಗಲೇ ಕಲಹಗಳನ್ನುಂಟು ಮಾಡುವಂತ ಕೋಪದ ಒಂದು ಆತ್ಮ ದೆವ್ವವನ್ನು ನಾವು ಓಡಿಸಿ ನಾವು ಪ್ರಾರ್ಥಿಸ್ತೇವೆ. കർത്താവിന്റെ സമാധാനത്തെ ഞങ്ങൾ റിലീസ് ചെയ്യുന്നു. ಕರ್ತನ ಸಮಾಧಾನವನ್ನು ನಾವು ಬಿಡುಗಡೆ ಮಾಡ್ತೇವೆ യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ ആമേൻ. ಆಮೆನ್. പ്രിയ ദൈവമക്കളെ, ഈ എപ്പിസോഡിന്റെ കണ്ടിന്യൂഷൻ നിങ്ങൾക്ക് അടുത്ത ആഴ്ച കാണാൻ കഴിയും. മിസ് ചെയ്യാതെ കാണണം. കർത്താവ് നിങ്ങളുടെ ലൈഫിൽ വലിയ കാര്യങ്ങൾ ചെയ്യും. ದೇವರ ಮಕ್ಕಳೇ, ಈ ವಾಕ್ಯದ ಮುಂದುವರಿದ ಭಾಗ ಮುಂದಿನ ವಾರದಲ್ಲಿ ನಿಮಗೆ ಸಿಗುವಂತದ್ದಾಗಿದೆ. ನೀವು ಆ ವಾಕ್ಯ ಭಾಗವನ್ನ ಆಶೀರ್ವದಿಸಿ ನಿರಂತರವಾಗಿ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡುತ್ತಾರೆ. God bless you all. Stay blessed. Stay in Christ. ದೇವರು ನಿಮ್ಮನ್ನ ನಿರಂತರವಾಗಿ ಆಶೀರ್ವದಿಸಲಿ. ಕ್ರಿಸ್ತನಲ್ಲಿ ಇದ್ದು ಕ್ರಿಸ್ತನಲ್ಲಿ ಬೆಳೆಯುತ್ತಾ ಆಶೀರ್ವಾದವಾಗಿ ಇರ್ರಿ. கர்த்தர் மகிமை உண்டாவதாக. நான் பைக்கில் போகும்போது எனக்கு கீழே விழுந்து இந்த இடத்துல ஆப்ரேஷன் ஆகிருந்தது. பிரதர் இந்த இடத்துல வலி உள்ளவங்க ஒருத்தர் இருக்கீங்க அப்படி சொல்லும்போது என்னுடைய கை இதுக்கு மேலே தூக்க முடியும். இதுலேருந்து இது வரைக்கும் தூக்க முடியும். ஆனால் நேற்று ஆட்டோமேட்டிக்காக கை மேலே. உங்க பேர் சிஸ்டர்? நான் ஏரல்லேருந்து வர்றேன். ஆக்சிடென்ட் ஆயிட்டு எத்தனை நாளாയി? எவ்வளவு நாள் ஆச்சுமா ஆக்சிடென்ட் ஆகி? ஜனவரி 31 விழுந்தேன். இவ்வளவு நாளாவே கை இவ்வளவுதான் தூக்க முடியும். 10 மாசமாയിട്ട് கை இത്ര தூங்கணும். ஒரளவு இந்த அளவுக்கு தூக்க முடியும். இதுக்கு மேல தூக்கவே முடியாது. ஆமென். ஆண்டவர் என்ன 2 ஸ்டெப் அப்படி மேல போச்சு. ஹalleluya. இப்போ அந்த வலி இருக்குதா? വലി ഇല്ല. ഹല്ലേലൂയ. ഹല്ലേലൂയ. ആ കരങ്ങളെ ശക്തമായിട്ടൊന്ന് അടിച്ചേ. കർത്താവിനെ യേശുവിന്റെ മഹത്വം കൊടുത്താട്ടെ. ആമേൻ. ನಿಮ್ಮ ಪ್ರಾರ್ಥನಾ ವಿಷಯಗಳಿಗಾಗಿ ನಮ್ಮನ್ನು ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆಗಳು 9447775093. ಮತ್ತೊಂದು ದೂರವಾಣಿ ಸಂಖ್ಯೆ 9495975093. ನಿಮ್ಮ ಪ್ರಾರ್ಥನಾ ವಿಷಯಗಳೊಂದಿಗೆ ವಾಟ್ಸಪ್ನಲ್ಲಿ ನಮ್ಮನ್ನು ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ 9447775093. ಪ್ರತಿ ಶುಕ್ರವಾರ
ಭಾರತೀಯ ಕಾಲಮಾನ ಸಂಜೆ 6:30ರಿಂದ ಝೂಮ್ ಸಾಮಾಜಿಕ ಜಾಲತಾಣದಲ್ಲಿ ಸ್ವಸ್ಥತೆ ಮತ್ತು ಬಿಡುಗಡೆ ಕೂಟ ನಡೆಯುವಂತದ್ದಾಗಿರುತ್ತದೆ. ಭಾಗವಹಿಸುವವರು ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣುವಂತ ID ಪಾಸ್ವರ್ಡ್ ಮತ್ತೆ ID ಕೋಡ್ ಅನ್ನು ಉಪಯೋಗ ಮಾಡಿ ನೀವು ಸೇರಿಕೊಳ್ಳಬೇಕೆಂಬುದಾಗಿ ನಿಮ್ಮೊಂದಿಗೆ ಕೇಳಿಕೊಳ್ತೇವೆ. ಪ್ರತಿ ಭಾನುವಾರ ಮುಂಜಾನೆ 7:30 ಸಮಯಕ್ಕೆ ಝೂಮ್ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಆರಾಧನೆಯು ನೇರ ಪ್ರಸಾರವಾಗಿರುತ್ತೆ. ನೀವು ಕೂಡ ಸ್ಕ್ರೀನ್ ನಲ್ಲಿ ತೋರಿಸುವಂತ ID ಮತ್ತು ಪಾಸ್ವರ್ಡ್ ಮುಖಾಂತರ ನೀವು ಅದನ್ನು ಸೇರಿಕೊಳ್ಳಬಹುದು. ಯೇಸು ಕ್ರಿಸ್ತನ ಅದ್ಭುತ ಸಾಕ್ಷ್ಯಗಳನ್ನು ಮತ್ತು ಆಶೀರ್ವಾದಿತ ವಾಕ್ಯ ಸಂದೇಶಗಳನ್ನು ನೀವು ಸ್ವೀಕರಿಸಲು ಕ್ರೈಸ್ಟ್ ಜನರೇಷನ್ ಮಿನಿಸ್ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಹೋದರ ಟೋನಿ ಫ್ರಾನ್ಸಿಸ್ ಮತ್ತು ಸಹೋದರಿ ಜಿನು ಟೋನಿ ಅವರ ಮುಂಬರುವ ಕೂಟಗಳ ಬಗ್ಗೆ ಮಾಹಿತಿ ಪಡೆಯಲು ಮತ್ತು ನೀವು ಇವರ ಮುಖಾಂತರ ಕೂಟಗಳನ್ನ ಆಯೋಜನೆ ಮಾಡಲು ಬಯಸುವುದಾದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಅವರನ್ನು ನೀವು ಭೇಟಿ ಮಾಡಬಹುದು. 9447750993